ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AVR ಟೈಮ್ಸ್. ಮೊದಲ ಪ್ರಶ್ನೆ, ಹಾವುಗಳಿಗೆ ಭಯಪಡುವುದನ್ನು ವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಒಪಿಡಿಯೋಫೋಬಿಯಾ, ಆಪ್ಷನ್ ಬಿ ಅರಾಕ್ನೋಫೋಬಿಯಾ, ಆಪ್ಷನ್ ಸಿ ಏರೋಫೋಬಿಯಾ, ಆಪ್ಷನ್ ಡಿ ಕ್ಲಾಸ್ಟ್ರೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಒಪಿಡಿಯೋಫೋಬಿಯಾ. ಸೂಜಿಗಳಿಗೆ ಭಯಪಡುವುದನ್ನು ವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಟ್ರಿಪ್ನೋಫೋಬಿಯಾ, ಆಪ್ಷನ್ ಬಿ ಅಕ್ರೋಫೋಬಿಯಾ, ಆಪ್ಷನ್ ಸಿ ಏರೋಫೋಬಿಯಾ, ಆಪ್ಷನ್ ಡಿ ಅರಾಕ್ನೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಟ್ರಿಪನೋಫೋಬಿಯಾ. ಎತ್ತರದ ಭಯವನ್ನು ವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಕ್ರೋಫೋಬಿಯಾ, ಆಪ್ಷನ್ ಬಿ ಅಗೋರಾಫೋಬಿಯಾ, ಆಪ್ಷನ್ ಸಿ ಕ್ಲಾಸ್ಟ್ರೋಫೋಬಿಯಾ, ಆಪ್ಷನ್ ಡಿ ಅರಾಕ್ನೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ರೋಫೋಬಿಯಾ. ಸೂಕ್ಷ್ಮ ಜೀವಿಗಳು ಅಥವಾ ಕೊಳಕುಗಳ ಭಯವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕೂಲ್ರೋಫೋಬಿಯಾ, ಆಪ್ಷನ್ ಬಿ ನೈಕ್ಟೋಫೋಬಿಯಾ, ಆಪ್ಷನ್ ಸಿ ಏರೋಫೋಬಿಯಾ, ಆಪ್ಷನ್ ಡಿ ಮೈಸೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೋಫೋಬಿಯಾ. ಗುಡುಗು ಮತ್ತು ಮಿಂಚಿನ ಭಯವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಒಪಿಡಿಯೋಫೋಬಿಯಾ, ಆಪ್ಷನ್ ಬಿ ಟ್ರಿಪ್ನೋಫೋಬಿಯಾ, ಆಪ್ಷನ್ ಸಿ ಕ್ಲಾಸ್ಟ್ರೋಫೋಬಿಯಾ, ಆಪ್ಷನ್ ಡಿ ಅಸ್ಟ್ರಾಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಟ್ರಾಫೋಬಿಯಾ. ಜನಸಂದಣಿಯ ಭಯವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಗೋರಾಫೋಬಿಯಾ, ಆಪ್ಷನ್ ಬಿ ಕ್ಲಾಸ್ಟ್ರೋಫೋಬಿಯಾ, ಆಪ್ಷನ್ ಸಿ ಡೆಮೋಫೋಬಿಯಾ, ಆಪ್ಷನ್ ಡಿ ಕೂಲ್ರೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಡೆಮೋಫೋಬಿಯಾ. ಕೆಳಗಿನವುಗಳಲ್ಲಿ ಯಾವುದು ಪ್ರಾಣಿಗಳ ಭಯದ ಉದಾಹರಣೆಯಾಗಿದೆ? ಆಪ್ಷನ್ ಎ ಅರಾಕ್ನೋಫೋಬಿಯಾ, ಆಪ್ಷನ್ ಬಿ ನೈಕ್ಟೋಫೋಬಿಯಾ, ಆಪ್ಷನ್ ಸಿ ಹಿಮೋಫೋಬಿಯಾ, ಆಪ್ಷನ್ ಡಿ ಅಕ್ರೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಅರಾಕ್ನೋಫೋಬಿಯಾ. ಸಾರ್ವಜನಿಕ ಸ್ಥಳಗಳ ಭಯವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಗೋರಾಫೋಬಿಯಾ, ಆಪ್ಷನ್ ಬಿ ಅರಾಕ್ನೋಫೋಬಿಯಾ, ಆಪ್ಷನ್ ಸಿ ನೈಕ್ಟೋಫೋಬಿಯಾ, ಆಪ್ಷನ್ ಡಿ ಕ್ಲಾಸ್ಟ್ರೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಅಗೋರಾಫೋಬಿಯಾ. ಕೆಳಗಿನವುಗಳಲ್ಲಿ ಯಾವುದು ಸಾಂದರ್ಭಿಕ ಫೋಬಿಯಾಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಅಗೋರಾಫೋಬಿಯಾ, ಆಪ್ಷನ್ ಬಿ ಅರಾಕ್ನೋಫೋಬಿಯಾ, ಆಪ್ಷನ್ ಸಿ ಅಕ್ರೋಫೋಬಿಯಾ, ಆಪ್ಷನ್ ಡಿ ಟ್ರಿಪನೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಅಗೋರಾಫೋಬಿಯಾ. ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತ ಇಂಜೆಕ್ಷನ್ ಗಾಯದ ಫೋಬಿಯಾಕ್ಕೆ ಉದಾಹರಣೆ? ಆಪ್ಷನ್ ಎ ಕ್ಲಾಸ್ಟ್ರೋಫೋಬಿಯಾ, ಆಪ್ಷನ್ ಬಿ ಟ್ರಿಪನೋಫೋಬಿಯಾ, ಆಪ್ಷನ್ ಸಿ ಅರಾಕ್ನೋಫೋಬಿಯಾ, ಆಪ್ಷನ್ ಡಿ ಹಿಮೋಫೋಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮೋಫೋಬಿಯಾ. ಸ್ನೇಹಿತರೆ, ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋಗಳಿಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ.